ಎರಡನೇದಾಗಿ ಪ್ರಾರ್ಥನೆ, ನಿನ್ನ ರಾಜ್ಯ ಬರಲಿ. ನೋಡಿ, ನಮ್ಮ ಪ್ರಾರ್ಥನೆಯಲ್ಲಿ ಎರಡನೇದಾಗಿ ನಾವು ಪ್ರಾರ್ಥಿಸಬೇಕು, ದೇವರೇ ನಿನ್ನ ಆಳ್ವಿಕೆ ಪ್ರಾರಂಭವಾಗಲಿ. ನಿನ್ನ ರಾಜ್ಯದಲ್ಲಿ ಹೇಗೆ ನಡೀತಾ ಇದೆ ನೋಡಿ, ಎರಡು ರಾಜ್ಯ, ಒಂದು ಪರಲೋಕ ರಾಜ್ಯ, ಒಂದು ಭೂಲೋಕ. ಆ ರಾಜ್ಯದಲ್ಲಿ ದೇವರು ಆಳ್ತಾ ಇದ್ದಾನೆ, ಈ ರಾಜ್ಯದಲ್ಲಿ ಮಾನವನು ಆಳ್ತಾ ಇದ್ದಾನೆ. ಆ ರಾಜ್ಯದಲ್ಲಿ ದೇವರ ಆಳ್ವಿಕೆಯಲ್ಲಿ ನಿಯಂತ್ರಣದಲ್ಲಿ ಇದೆ. ಈ ರಾಜ್ಯ, ಈ ಭೂಲೋಕ ರಾಜ್ಯ ಸೈತಾನ್ನ ಆಳ್ವಿಕೆಯಲ್ಲಿದೆ. ಅಲ್ಲಿ ದೇವರ ಆಳ್ತಾ ಇದ್ರೆ, ಇಲ್ಲಿ ಸೈತಾನು ತನ್ನ ಜನರ ಮುಖಾಂತರವಾಗಿ ಲೋಕವನ್ನ ಆಳ್ತಾ ಇದ್ದಾನೆ. ಆದ್ರೆ ಈ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ರಾಜ್ಯ ಭೂಮಿಯ ಮೇಲೆ ಬರಲಿ, ಭೂಮಿಯ ಜನರಲ್ಲಿ ನಿನ್ನ ರಾಜ್ಯ ಬರಲಿ. ನಿನ್ನ ರಾಜ್ಯ ಅಂದ್ರೆ ಆಳ್ವಿಕೆ. ಆಮೇನ್. ರಾಜ್ಯ ಅಂದ್ರೇನು? ಆಳ್ವಿಕೆ. ರಾಜ್ಯ ಅಂದ್ರೆ ಅಲ್ಲೊಬ್ಬ ರಾಜನಿರ್ತಾನೆ, ಅನೇಕ ಮಂತ್ರಿಗಳು ಇರ್ತಾರೆ, ಅಲ್ಲಿ ಒಂದು ಸಾಮ್ರಾಜ್ಯ ಇರ್ತದೆ. ನಾವು ಅಕ್ಕಲ್ಕೋಟ್ನಲ್ಲಿ ಹೋಗುವುದಾದ್ರೆ ಕಳೆದ ವರ್ಷಗಳ ಹಿಂದೆ ಮಹಾರಾಷ್ಟ್ರ ಅಕ್ಕಲ್ಕೋಟಲ್ಲಿ ಅಲ್ಲೊಬ್ಬ ರಾಜನಿದ್ರು. ಅವಾಗ ರಾಜನ ಆಳ್ವಿಕೆಯಲ್ಲೇ ಇಡೀ ಅಕ್ಕಲ್ಕೋಟ್ ಇತ್ತು ಇಂದಿನ ಸಮಯದಲ್ಲಿ. ಈಗಲೂ ಕೂಡ ರಾಜನ ಆಳ್ವಿಕೆಯ ಒಂದು ಸಾಮಾನುಗಳಲ್ಲಿ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ರಂದ್ರೆ, ಒಂದು ಪಟ್ಟಣ, ಒಂದು ರಾಜ್ಯ ಇತ್ತಂದ್ರೆ ಅಲ್ಲಿ ಒಬ್ಬ ರಾಜನಿರ್ತಾನೆ, ಅಲ್ಲಿ ಒಂದು ಆಳ್ವಿಕೆ ಇರ್ತದೆ. ಆದ್ರೆ ಈಗ ಹೋಗುವುದಾದ್ರೆ ಏನಿದೆ ಅಂದ್ರೆ ಅಲ್ಲಿ ಗೌಡ್ರು ಅಂತ ಇರ್ತಾರೆ. ಈಗ ಒಂದೊಂದು ಹಳ್ಳಿಗೆ ಏನಿರ್ತಾರೆ ಗೌಡ್ರು, ಅವರ ಆಳ್ವಿಕೆಯಲ್ಲಿ ಪಟ್ಟಣ ನಡೀತಿದೆ. ಅವರ ಆಜ್ಞೆಯಿಲ್ಲದೆ ಯಾವುದಲ್ಲಿ ನಡಿಬಾರದು. ಹಾಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿನ್ನ ರಾಜ್ಯ ಬರಬೇಕು, ನಿನ್ನ ಆಳ್ವಿಕೆ ನನ್ನ ಹೃದಯದಲ್ಲಿ ಬರಬೇಕು, ನಿನ್ನ ಆಳ್ವಿಕೆ ನನ್ನ ಕುಟುಂಬದಲ್ಲಿ ಬರಬೇಕು, ನಿನ್ನ ಆಳ್ವಿಕೆ ನನ್ನ ಮನೆಯಲ್ಲಿ ಬರಬೇಕು, ನಿನ್ನ ಆಳ್ವಿಕೆ ನನ್ನ ಸಭೆಯಲ್ಲಿ ಬರಬೇಕು, ನಿನ್ನ ಆಳ್ವಿಕೆ ಇಡೀ ನನ್ನ ರಾಜ್ಯದ ಮೇಲೆ, ನನ್ನ ದೇಶದ ಮೇಲೆ ನಿನ್ನ ಆಳ್ವಿಕೆ ಬರಬೇಕು ದೇವರೆಂಬುದಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಇದನ್ನ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕಲಿಸುವುದನ್ನ ನಾವು ನೋಡುವಂತರಾಗಿದ್ದೇವೆ. ದೇವರೇ ನಿನ್ನ ರಾಜ್ಯ ಬರಬೇಕು. ನಿನ್ನ ರಾಜ್ಯ ಎಂತದಂದ್ರೆ ನೀತಿಯಿಂದ ಆಳುವಂಥದ್ದು. ನಿನ್ನ ರಾಜ್ಯದಲ್ಲಿ ಸಮಾಧಾನ ಇದೆ. ಹಲ್ಲೆಲೂಯಾ. ನಾವು ನೋಡ್ತೀವಿ ಈ ರಾಜ್ಯದಲ್ಲಿ, ಈ ಲೋಕದ ರಾಜ್ಯದಲ್ಲಿ ಆಳ್ವಿಕೆಯಲ್ಲಿ ನೀತಿ ಇಲ್ಲ, ಸಮಾಧಾನ ಜನರ ಹೃದಯದಲ್ಲಿ ಇಲ್ಲ. ಜನರ ಹೃದಯದಲ್ಲಿ ಗೊಂದಲ ಇದೆ, ಅನೀತಿ ಜನರಲ್ಲಿ ತುಂಬಿಕೊಂಡಿದೆ. ಆದ್ರೆ ಯೇಸು ಹೇಳ್ತಾನೆ, ಆ ರಾಜ್ಯ ನಿನ್ನ ಒಳಗಡೆ ಬರಬೇಕು, ಆ ರಾಜ್ಯ ಮನುಷ್ಯರಲ್ಲಿ ಬರಬೇಕು, ಆ ರಾಜ್ಯ ತನ್ನ ಕುಟುಂಬದಲ್ಲಿ ಬರಬೇಕೆಂಬುದಾಗಿ ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳುವುದನ್ನ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ನೋಡಿ, ದೇವರ ರಾಜ್ಯ ನೀತಿಯ ರಾಜ್ಯ. ಪಕ್ಕದವರಿಗೆ ಹೇಳಿ, ದೇವರ ರಾಜ್ಯ ನೀತಿಯ ರಾಜ್ಯ. ಅಲ್ಲಿ ಅನೀತಿ ಇಲ್ಲ, ಅಲ್ಲಿ ಯಾವುದು ಕೂಡ ದೇವರಿಗೆ ವಿರೋಧವಾದ ಕಾರ್ಯಗಳು ಇಲ್ಲ. ಅಲ್ಲಿ ನೀತಿ ಇದೆ. ಎರಡನೇದಾಗಿ ಅಲ್ಲಿ ಸಮಾಧಾನ ಇದೆ. ಹಲ್ಲೆಲೂಯಾ. ಅದೇ ನೀತಿ ನನ್ನಲ್ಲಿ ಬರಬೇಕು. ನಾನು ನೀತಿವಂತನಾಗಬೇಕು. ನಿನ್ನ ಆಳ್ವಿಕೆ ನನ್ನೊಳಗೆ ಪ್ರಾರಂಭ ಆಗ್ಬೇಕು ದೇವರೇ. ನನ್ನನ್ನು ನೀನೇ ಆಳು, ನನ್ನನ್ನು ನೀನೇ ನಡೆಸು. ನೀತಿಯಲ್ಲಿ ನಾನು ನಡೆಯಬೇಕಾಗಿದೆ. ನನ್ನ ಕುಟುಂಬವನ್ನ ನೀನೇ ನಡೆಸು, ನನ್ನ ಸಭೆಯನ್ನ ನೀನೇ ನಡೆಸು, ನಮ್ಮ ರಾಜ್ಯವನ್ನ ನೀನೇ ನಡೆಸು. ಯಾಕಂದ್ರೆ ನಿನ್ನ ಆಳ್ವಿಕೆಯಲ್ಲಿ ಅದು ಬರಲಿ. ನೋಡಿ, ಯಾವಾಗ ದೇವರ ಆಳ್ವಿಕೆಯಲ್ಲಿ ನಾವು ಹೋಗ್ತೀವೋ ನಮ್ಮ ಜೀವಿತದಲ್ಲಿ ನೀತಿ ಇರ್ತದೆ, ಸಮಾಧಾನ ಇರ್ತದೆ. ಆಮೆನ್. ದೇವರ ಆಳ್ವಿಕೆಗೆ ನಮ್ಮ ಒಪ್ಪಿಸ್ಕೊಡ್ಬೇಕ್ರಿ. ಅದುವೇ ನಮ್ಮ ಪ್ರಾರ್ಥನೆ. ಯೇಸು ಸ್ವಾಮಿ ಕಲಿಸಿದಂತ ಪ್ರಾರ್ಥನೆ ಅದುವೇ, ನಿನ್ನ ರಾಜ್ಯ ಬರಲಿ ಸ್ವಾಮಿ. ಫಸ್ಟ್ ದೇವರ ರಾಜ್ಯ ನಮ್ಮೊಳಗಡೆ ಬರಬೇಕು. ಏನಿದೆ ದೇವರ ರಾಜ್ಯದಲ್ಲಿ? ನೀತಿ, ಸಮಾಧಾನ. ಹೇಳಿ, ನೀತಿ, ಸಮಾಧಾನ. ನಮಗೆ ಬೇಕಾ ನೀತಿ, ಸಮಾಧಾನ ನಮಗೆ ಬೇಕಾ? ಈ ಲೋಕದ ರಾಜ್ಯದ ಆಳ್ವಿಕೆಯಲ್ಲಿ ಅದು ಇಲ್ಲ. ಪರಲೋಕ ರಾಜ್ಯದ ಆಳ್ವಿಕೆಯಲ್ಲಿ ಅದು ಇದೆ. ಅದಕ್ಕೆ ಯೇಸು ಹೇಳ್ತಾನೆ, ನಿನ್ನ ರಾಜ್ಯ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ರಿ. ನಿನ್ನ ರಾಜ್ಯ ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಆ ನೀತಿಯ ರಾಜ್ಯ, ಸಮಾಧಾನ ರಾಜ್ಯ ನಿಮ್ಮೊಳಗಡೆ, ನಿಮ್ಮ ಕುಟುಂಬದ ಒಳಗಡೆ, ನಿಮ್ಮ ರಾಜ್ಯದೊಳಗಡೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತಾ ಇದೀವ ಈಗ? ದೇವರ ರಾಜ್ಯ ನಮ್ಮ ಒಳಗಡೆ ಬರಬೇಕು. ದೇವರು ನಮ್ಮನ್ನು ಆಳ್ಬೇಕು. ನಮ್ಮನ್ನು ಯಾರು ಆಳ್ಬೇಕಾಗಿದೆ? ದೇವರ ಆಳ್ಬೇಕು. ನಮ್ಮ ಸಂಪೂರ್ಣ ಡ್ರೈವರ್ ಯಾರಾಗಿರ್ಬೇಕು? ದೇವರು. ನಮ್ಮ ಜೀವನದ ಡ್ರೈವರ್ ದೇವರಾಗಿರ್ಬೇಕು. ಆವಾಗಲೇ ನಮ್ಮ ಗಾಡಿ ಕರೆಕ್ಟ್ ಆಗಿ ಹೋಗುತ್ತೆ. ಆಮೆನ್. ನಿನ್ನ ಜೀವನದ ಗಾಡಿಯನ್ನ ನೀನ್ ಟೈರಿಂಗ್ ಅನ್ನ ತೆಗೆದುಕೊಂಡ್ರೆ, ಅದನ್ನ ತಿರುಗಿಸೋದನ್ನ ತೆಗೆದುಕೊಂಡ್ರೆ ಕೆಲವೊಂದು ಸಾರಿ ಕೆಳಗಡೆ ಒಳ್ಳಿ ಬೀಳಬಹುದು.
ಅಥವಾ ನಿನ್ನ ಜೀವನದ ದಾರಿಯನ್ನ ಇನ್ನೊಬ್ಬರಿಗೆ ಒಪ್ಪಿಸಿಕೊಡುವುದಾದರೆ ಒಳ್ಳೆ ದಾರಿಯಲ್ಲಿ ಆತ ನಡೆಸಕ್ಕಾಗಲ್ಲ. ಆದ್ರೆ ದೇವರ ಆಳ್ವಿಕೆ, ದೇವರ ಕೈಯಲ್ಲಿ ಒಪ್ಪಿಸುವುದಾದ್ರೆ ಅದು ನೀತಿಯಿಂದ, ಅದು ಸಮಾಧಾನದಿಂದ ನಡೆಯುವಂತದಾಗಿದೆ. ಹೇಳುವ ನಮ್ಮ ಕೈಯನ್ನು, ಎರಡು ಕೈಗಳನ್ನು ಮೇಲೆತ್ತಿ ಹೇಳುವ. ಹೃದಯ ವಶಗೊಂಡು ನಿನ್ನ ಒಡೆತನವಾಗುತ್ತಾ ನಿನ್ನ ರಾಜ್ಯ ಸ್ಥಾಪಿಸು, ನಿನ್ನ ಚಿತ್ತ ನೆರವೇರಿಸು. ಹೃದಯ ವಶಗೊಂಡು ನಿನ್ನ ಒಡೆತನವಾಗುತ್ತಾ ನಿನ್ನ ರಾಜ್ಯ ಸ್ಥಾಪಿಸು, ನಿನ್ನ ಚಿತ್ತ ನೆರವೇರಿಸು. ಹೇಳ್ಬೋದಾ? ಆಳೆನ್ನೋಳು ಸರ್ವಶಕ್ತ ಕರ್ತನೇ, ಆಳೆನ್ನೋಳು ಸರ್ವಶಕ್ತ ಕರ್ತನೇ. ಈ ಒಂದು ಪದವನ್ನ ದೇವರ ಸನ್ನಿಧಾನದಲ್ಲಿ ಹೃದಯ ತೆರೆದು ಹೇಳುವರಾಗಿರೋಣ. ಆಳೆನ್ನೋಳು ಸರ್ವಶಕ್ತ ಕರ್ತನೇ, ಆಳೆನ್ನೋಳು ಸರ್ವಶಕ್ತ ಕರ್ತನೇ. ತಂದೆ, ಇವತ್ತಿಂದ ನಮ್ಮ ಪ್ರಾರ್ಥನೆಯ ಆಳ್ವಿಕೆಯಲ್ಲಿ ಇರಲಿ, ನಮ್ಮ ಪ್ರಾರ್ಥನೆಯ ಆಳ್ವಿಕೆಯಲ್ಲಿ ಇರಲಿ. ಲಾರ್ಡ್, ವಿ ಥ್ಯಾಂಕ್ ಯು ಜೀಸಸ್. ಸ್ವಾಮಿ, ನಮ್ಮ ಹೃದಯವನ್ನು ನಿನ್ನ ಆಳ್ವಿಕೆಗೆ ಒಪ್ಪಿಸಿಕೊಡುತ್ತೇವೆ. ಹೃದಯ ತೆರೆದು ಹೇಳಿ, ದೇವರೇ, ನನ್ನ ಹೃದಯವನ್ನು ನಿನ್ನ ಆಳ್ವಿಕೆಗೆ ಒಪ್ಪಿಸಿಕೊಡ್ತೇನೆ. ನೀ ನಡೆಸಪ್ಪ ನನ್ನನ್ನ. ನಿನ್ನ ರಾಜ್ಯ ನನ್ನ ಒಳಗಡೆ ಬರಲಿ. ನಿನ್ನ ನೀತಿಯ ರಾಜ್ಯ, ಸಮಾಧಾನದ ರಾಜ್ಯ ನನ್ನ ಒಳಗಡೆ ಬರಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಲಾರ್ಡ್, ವಿ ಥ್ಯಾಂಕ್ ಯು ಲಾರ್ಡ್. 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 ಎಲ್ಲ ಮಹಿಮೆ ನಿನಗುಂಟಾಗಲಪ್ಪ. ಎಲ್ಲ ಮಹಿಮೆ ನಿನಗುಂಟಾಗಲಿ. ನಿನ್ನ ಆಳ್ವಿಕೆ ನಮ್ಮಲ್ಲಿ ಬರ್ತಾ ಇದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಈ ರೀತಿಯಾಗಿ ನಿಮ್ಮ ಪ್ರಾರ್ಥನೆ ಮಾಡ್ರಿ. ನಿಮಗೆ ಗೊತ್ತಿಲ್ಲದ ಹಾಗೆ ದೇವರ ಸಮಾಧಾನ, ದೇವರ ನೀತಿ ನಿಮ್ಮ ಒಳಗಡೆ ಆವರಿಸಿಕೊಳ್ಳುವಂತದಾಗಿದೆ.